Good morning, students. The last lesson we discussed is Babar Ali. In 2 sessions, we discussed about the world's youngest headmaster and his accomplishments. Moving on with the syllabus, we have the next, that is a poem, If I Was a Tree. If I Was a Tree. This poem is written by Murnakudu Chinnaswamy. Murnakudu Chinnaswamy is a versatile writer. He is not only a poet but also he has written short stories, essays and poems as well. Basically he has 2 degrees, M.Com and M.A, along with the D.Lit. D.Lit in the sense Diploma in Literature. Born in 1954, Murnakudu Chinnaswamy is working as a director in the finance department in the BMTC, Bangalore Mahanagara Transport Corporation, BMTC, Bangalore. Being in such a high position and a very comfortable life he could lead, but he saw the society with lots of discrimination. ಬಹಳಷ್ಟು ಸಾಮಾಜಿಕ ಅನ್ಯಾಯಗಳನ್ನು, ವ್ಯತ್ಯಾಸಗಳನ್ನು ಸಮಾಜದಲ್ಲಿ ನೋಡಿ ಅದರ ವಿರುದ್ಧ ತಮ್ಮ ದನಿ ಎತ್ತಿದವರು Murnakudu Chinnaswamy. So his poems are reflecting the society and his ambitions as well. ನನಗೆ ಏನು ಅನಿಸುತ್ತದೆ ಅನ್ನೋದ್ರ ಬಗ್ಗೆನೇ ಇಫ್ ಐ ವಾಸ್ ಎ ಟ್ರೀ ಅನ್ನೋ ಒಂದು ಕವಿತೆ. ಕನ್ನಡದಲ್ಲಿ ಬರೆದಿರುವಂಥ ಈ ಕವಿತೆಯನ್ನು ರೋವಿನಾ ಹಿಲ್ ಅನ್ನುವಂಥ ಒಬ್ಬ ಕವಿಯತ್ರಿ, ನ್ಯೂಜಿಲೆಂಡ್ನಲ್ಲಿ ವಾಸವಾಗಿರುವಂಥ ಈ ಕವಿಯತ್ರಿ ಚಿನ್ನಸ್ವಾಮಿಯವರ ಬಹಳಷ್ಟು ಕವಿತೆಗಳನ್ನು ಸ್ಪ್ಯಾನಿಷ್ ಮತ್ತು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಾರೆ. ಸೊ ದಿಸ್ ಪೋಯಮ್ ಈಸ್ ಆಲ್ಸೋ translated by Rovina Hill. She has not only translated Chinnaswamy's poems but also she has translated the great literary work in Indian languages into Spanish. That means we can reach more people if you get these people translated into different languages. ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗೋದ್ರಿಂದ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಭಾವನೆಗಳು ಜಗತ್ತಿನ ಇತರ ಭಾಷೆಯ ಜನರಿಗೂ ಅರ್ಥ ಆಗ್ತವೆ. ಸೊ Murnakudu Chinnaswamy ಈಸ್ ಬೇಸಿಕಲಿ ಫ್ರಮ್ ಕರ್ನಾಟಕ, ಚಾಮರಾಜನಗರ ಡಿಸ್ಟ್ರಿಕ್ಟ್. ಚಾಮರಾಜನಗರದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದಲ್ಲಿಯೇ ತಮ್ಮ ಸೇವೆಯನ್ನು ಸಲ್ಲಿಸಿ ಈಗ ವಿಶ್ರಾಂತ ಜೀವನವನ್ನು ಕೂಡ ನಡೆಸ್ತಾ ಇರುವಂಥ ಅವರು ಈಗಲೂ ಕೂಡ ಸಮಾಜ ವಿರೋಧಿ ಅಥವಾ ವೈರುಧ್ಯಗಳಿಗೆ ದನಿಯಾಗಿದ್ದಾರೆ. ಇಫ್ ಐ ವಾಸ್ ಎ ಟ್ರೀ ಹ್ಯಾಸ್ ಗಾಟ್ ಎ ಪ್ರೀ ರೀಡಿಂಗ್ ಆಕ್ಟಿವಿಟಿ. ಈ ಕವಿತೆಯನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಮೊದಲು ಒಂದು ಪ್ರಶ್ನೆ ಇದೆ. ಡು ಯು ಥಿಂಕ್ ದಟ್ ಬೀಯಿಂಗ್ ಟ್ರೀ ಇಸ್ ಮೋರ್ ಕನ್ವೀನಿಯಂಟ್ ದ್ಯಾನ್ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್? ದ ಕ್ವೆಶ್ಚನ್ ಈಸ್, ಡು ಯು ಥಿಂಕ್ ಬೀಯಿಂಗ್ ಎ ಟ್ರೀ ಇಸ್ ಮೋರ್ ಕನ್ವೀನಿಯಂಟ್ than being a human being? ಮನುಷ್ಯನಾಗಿರೋದಕ್ಕಿಂತ ಒಂದು ಮರವಾಗಿದ್ದರೆ ಹೆಚ್ಚು ಲಾಭ ಇದೆಯಾ ನಮಗೆ, ಹೆಚ್ಚು ಅನುಕೂಲಗಳಿದೆಯಾ ನಮಗೆ ಅನ್ನೋದು ಪ್ರಶ್ನೆ. ನಿಮಗೇನು ಅನಿಸ್ತದೆ? ಮನುಷ್ಯನಾಗಿರೋದ್ರಿಂದ ಹೆಚ್ಚು ಅನುಕೂಲಗಳು ಅನಿಸುತ್ತಾ ಅಥವಾ ಮರವಾಗಿದ್ದರೆ ಹೆಚ್ಚು ಅನುಕೂಲ ಅಂತ ಅನಿಸುತ್ತಾ? ಎರಡಕ್ಕೂ ಪ್ರೋಸ್ ಆ್ಯಂಡ್ ಕಾನ್ಸ್ ಅಲ್ವಾ? ಎರಡಕ್ಕೂ ಮಿತಿಗಳಿದ್ದಾವೆ, ಹಾಗೆ ಉಪಯೋಗಗಳು ಕೂಡ ಇದ್ದಾವೆ. ಮನುಷ್ಯನಾಗಿರೋದ್ರಿಂದ ನಾವು ಎಲ್ಲಿ ಬೇಕಲ್ಲೋ ಹೋಗುವಂತಹ ಸ್ವಾತಂತ್ರ್ಯ ಇದೆ ನಮಗೆ. ಹಾಗೆಯೇ ನಾವು ಅನಿಸಿದ್ದನ್ನು ಹೇಳಬಹುದು, ಮಾಡಬೇಕಾಗಿರೋದನ್ನು ಮಾಡಬಹುದು, ಹಾಗೆಯೇ ಬಹಳಷ್ಟು ಜ್ಞಾನವನ್ನು ಸಂಪಾದಿಸಬಹುದು,
ಖ್ಯಾತಿ ಮತ್ತು ಹಣ ಕೂಡ ಅದರ ಜೊತೆಗೆ ಬಂದೇ ಬರ್ತದೆ. ಹೀಗಾಗಿ ಮನುಷ್ಯನಾಗಿರೋದು ಹೆಚ್ಚು ಉಪಯುಕ್ತ ಅನಿಸಬಹುದು. ಆದರೆ ಒಂದು ಕ್ಷಣ ಯೋಚನೆ ಮಾಡ್ರಿ, ಇಫ್ ಐ ವಾಸ್ ಒಂದು ವೇಳೆ ನಾನು ಮರ ಆಗಿದ್ರೆ ಏನಾಗ್ತಾ ಇತ್ತು, ಎಷ್ಟೊಂದು ಉಪಕಾರಿ ಆಗ್ತಾ ಇತ್ತು, ಎಷ್ಟೊಂದು ಉಪಕಾರಿ ಆಗ್ತಿದೆ. ಯಾಕಂದರೆ ಮನುಷ್ಯ ಸ್ವಾರ್ಥಿ. ಇಫ್ ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ಐ ಆಮ್ ಸೆಲ್ಫಿಶ್. ಐ ವರ್ಕ್ ಫಾರ್ ಮೈ ಸೆಲ್ಫ್, ಐ ವರ್ಕ್ ಫಾರ್ ಮನಿ, I work with selfish greeds. Maybe I might care for my family, but as a whole, not the whole world. ಇಡೀ ಜಗತ್ತಿಗೆ ಒಳ್ಳೆಯದಾಗುವಂಥ ಕೆಲಸಗಳನ್ನು ಮಾಡೋದು ಕಷ್ಟ ಆಗ್ತಿತ್ತು. ಆದರೆ ಒಂದು ಮರ ಎಲ್ಲ ಜೀವ ಸಂಕುಲಗಳಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡುತ್ತೆ ನಿಸ್ವಾರ್ಥದಿಂದ. ಹಿಂದಿಯಲ್ಲಿ ಕಬೀರದಾಸರ ಒಂದು ವಚನವನ್ನು ನಾವು ನೋಡೋದಾದರೆ, ಫಲನಭತೆ ವೃಕ್ಷ ನದೀನ ಸಂಚೆ ನೀರ ಪರಮಾರ್ಥಕ್ಕೆ ಕಾರಣೆ ಸಾಧುನ ಧರ ಶರೀರ. ಇದರ ಅರ್ಥ ಏನು? ಯಾವ ನದಿಯೂ ಕೂಡ ತನಗಬೇಕು ಅಂತ ನೀರನ್ನು ಸಂಗ್ರಹಿಸೋದಿಲ್ಲ, ಯಾವ ಮರವೂ ಕೂಡ ತನಗಬೇಕು ಅಂತ ಹಣ್ಣುಗಳನ್ನು ಬಿಡೋದಿಲ್ಲ. ಹಾಗೆಯೇ ಸಾಧು ಸಂತರು ಕೂಡ ತಮಗಾಗಿ ಜೀವನವನ್ನು ಮಾಡೋದಿಲ್ಲ. ಇದು ಎಲ್ಲವೂ ಕೂಡ ಬೇರೆಯವರಿಗಾಗಿ. ನದಿ ನೀರನ್ನು ನಾವು ಹೇಗೆ ಬಳಸ್ಕೋತಾ ಇದ್ದೀವಿ? ಕುಡಿಯೋದಕ್ಕೆ, ಕೃಷಿಗೆ, ಕೈಗಾರಿಕೆಗೆ. ಅದೇ ರೀತಿಯಾಗಿ ಮರದ ಹಣ್ಣುಗಳನ್ನು ನಾವು ರಸಾಯನ ಮಾಡಲಿಕ್ಕೋ, ಇಡಿಯಾಗಿ ತಿನ್ನಲಿಕ್ಕೋ, ಪೂಜೆಗಾಗಿಯೋ, ಕಾಯಿ ಎಲೆ, ಮರದ ಪ್ರತಿಯೊಂದು ಭಾಗವನ್ನು ನಾವು ಬಳಸ್ಕೋತಾ ಇದ್ದೀವಿ. ಹಾಗೆ ಸಾಧುಗಳು ಕೂಡ ತಮಗಾಗಿ ಏನನ್ನು ಇಟ್ಟುಕೊಳ್ಳದೆ ಸಮಾಜೋದ್ಧಾರಕ್ಕಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಈ ಒಂದು ದೋಹೆಯ ಅರ್ಥ. ಹಾಗೆ ನೋಡೋದಾದರೆ ಈ ಒಂದು ಪ್ರಶ್ನೆಯಲ್ಲಿ ಬಹುಶಃ ಮನುಷ್ಯನಾಗಿರೋದಕ್ಕಿಂತ ಮರವಾಗಿರೋದು ಹೆಚ್ಚು ಉಪಕಾರಿ ಅನ್ನಿಸಬಹುದು. ಐ ಥಿಂಕ್ ಆಲ್ ಆಫ್ ಯು ನೋ ದ ಸ್ಟೋರಿ ಅಬೌಟ್ ಅ ಕಿಂಗ್. ವೆನ್ ದ ಕಿಂಗ್ ವಿತ್ ಹಿಸ್ ಸೋಲ್ಜರ್ಸ್ ವಾಸ್ ಪಾಸಿಂಗ್, ಒಬ್ಬ ರಾಜ ಒಂದು ಸೈನ್ಯದ ತುಕಡಿಯೊಂದಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಿಂದಲೂ ಒಂದು ಕಲ್ಲು ಬಂದು ಆತನ ಹಣೆಗೆ ಬಡಿಯಿತು. ತಕ್ಷಣವೇ ಸೈನಿಕರೆಲ್ಲರೂ ಓಡಿ ಹೋಗಿ ಆ ಕಲ್ಲನ್ನು ಎಸೆದಂತಹ ಚಿಕ್ಕ ಒಂದು ಬಾಲಕಿಯನ್ನು ಎಳ್ಕೊಂಡು ಬಂದರು ರಾಜನ ಹತ್ರ. ಸೊ ದ ಕಿಂಗ್ ಆಸ್ಕ್ಡ್ ಹರ್, ವೈ ಡಿಡ್ ಯು ಥ್ರೋ ಸ್ಟೋನ್ ಅಟ್ ಮೀ? ಯಾಕಮ್ಮ ನನ್ನ ತಲೆಗೆ, ನನ್ನ ಹಣೆಗೆ ಕಲ್ಲು ಬಡಿತು? ನಾನು ಏನು ತಪ್ಪು ಮಾಡಿದ್ದೆ? ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನಾನು ನಿಮಗೆ ಕಲ್ಲು ಹೊಡಿಲಿಲ್ಲ, ನಾನು ಮಾವಿನ ಮರಕ್ಕೆ ಕಲ್ಲು ಹೊಡಿತಾ ಇದ್ದೆ. ಮಾವಿನಕಾಯಿ ತೆಗೆಯೋದಕ್ಕೆ ಅದು ತಪ್ಪಿ ನಿಮಗೆ ತಾಗಿತ್ತು. ಕಿಂಗ್ ಥಿಂಕ್ಸ್, ಇಫ್ ಎ ಸ್ಟೋನ್ ಕುಡ್ ಹಿಟ್ ದ ಟ್ರೀ, ವಿಲ್ ದ ಟ್ರೀ ಆಸ್ಕ್ ಯು ವೈ ಡಿಡ್ ಯು ಹಿಟ್ ಮೀ? ಮರ ಏನಾದರೂ ಕೇಳುತ್ತಾ ಕಲ್ಲು ಎಸೆದವ್ರನ್ನ ನನಗೆ ಯಾಕೆ ಕಲ್ಲು ಹೊಡಿತೀರಿ ಅಂತ? ಇಲ್ಲ, ಬದಲಾಗಿ ಸಿಹಿಯಾದ ಫಲಗಳನ್ನು ಕೊಡುತ್ತೆ. ಕಾಯಿ ಉದುರ್ತವೆ, ಹಣ್ಣುಗಳು ಉದುರ್ತವೆ, ಎಲೆಗಳು ಬೇಕಾದರೆ ಎಲೆಗಳು ಉದುರ್ತವೆ. ಆದರೆ ಮರ ಏನನ್ನೂ ಪ್ರಶ್ನೆ ಮಾಡೋದಿಲ್ಲ. ರಾಜ ಅರ್ಥ ಮಾಡ್ಕೋತಾನೆ, ಹೌದು ನಾನು ಕೂಡ ಈ ಮರದ ಹಾಗೆ ಪರೋಪಕಾರಿಯಾಗಿ ರಾಜ್ಯದ ಜನತೆಗಾಗಿ ಬದುಕಬೇಕು ಅಂತ. ಇದು ಕಥೆಯ ನೀತಿ ಏನಪ್ಪ ಅಂತಂದರೆ, ನಾವು ನಮಗಾಗಿ ಅಲ್ಲ, ಸಮಾಜಕ್ಕಾಗಿ ಬದುಕಬೇಕು. ಸೊ ವಿತ್ ದ್ಯಾಟ್ ಮೆಸೇಜ್ ದ ಪೋಯಮ್ ಈಸ್ ವಿತ್ ಅಸ್. If I was a tree, the bird wouldn't ask me before it built its nest what caste I am. When sunlight embraced me, my shadow wouldn't feel defiled. My friendship with the cool breeze and the leaves would be sweet. Raindrops wouldn't turn back, taking me for a dog litter. When I branch out further from my roots, Mother Earth wouldn't flee, shouting for a bath. The sacred cow would scrape her body into my bark, scratching wherever it scratched. And the 300,000 birds sheltering it inside her would touch me. Who knows at the
made pure or becoming a wear for a sinless body, be borne on the shoulders of four big men. This is the poem If I Was a Tree. If I was a tree, the bird wouldn't ask me before it built its nest what caste I am. No? Why would the bird ask? The bird has never asked because the tree has also never restricted any bird. ಹಕ್ಕಿ ಗೂಡು ಕಟ್ಟುವ ಮೊದಲು ಮರವನ್ನು ಕೇಳುತ್ತಾ ಮರದ ಜಾತಿ ಯಾವುದು ಅಂತ, ಅಥವಾ ಗೂಡು ಕಟ್ಟೋದಕ್ಕೆ ಹಕ್ಕಿ ಬಂದಾಗ ಮರ ಏನಾದರೂ ಕೇಳುತ್ತಾ ಹಕ್ಕಿಯನ್ನ ನೀನು ಜಾತಿ ಯಾವುದು ಅಂತ? ಇಲ್ಲ ತಾನೆ. ದ ಬರ್ಡ್ ವುಡಂಟ್ ಆಸ್ಕ್, ದ ಟ್ರೀ ವುಡಂಟ್ ಆಸ್ಕ್ ವಿಚ್ ಕಾಸ್ಟ್ ಐ ಆಮ್. ಕಂಪೇರ್ ದಿಸ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ನಿಮಗೆ ಬಾಡಿಗೆ ಒಂದು ಮನೆ ಬೇಕಾಗಿದೆ ಅಂತ ನೀವು ಮನೆ ನೋಡ್ತಾ ಇದ್ದೀವಿ ಊರಲ್ಲಿ, ಮನೆ ಖಾಲಿ ಇದೆ, ಬಾಡಿಗೆ ಕೊಡೋ ಇದೆ ಬೋರ್ಡ್ ಅಂತ ನೋಡಿ ಅಲ್ಲಿ ಒಳಗೆ ಹೋದ ತಕ್ಷಣ ಮೊದಲು ಕೇಳೋ ಪ್ರಶ್ನೆ ಏನು ಮನೆ ಮಾಲೀಕರು? ನಿಮ್ಮ ಜಾತಿ ಯಾವುದು ಅಲ್ವಾ? ಸೊ ದ ಬರ್ಡ್ ವುಡ್ ನಾಟ್ ಆಸ್ಕ್ ದ ಟ್ರೀ ವಿಚ್ ಕಾಸ್ಟ್ ಐ ಆಮ್. ಮರ ಯಾವ ಜಾತಿಗೆ ಸೇರಿದ್ದಾರೆ ಏನು? ಗೂಡು ಕಟ್ಟೋದಕ್ಕೆ ನನಗೆ ಅನುಕೂಲವಾದರೆ ಸರಿ. When sunlight embraced me, my shadow wouldn't feel defiled. When sunlight embraced, ಸೂರ್ಯನ ಕಿರಣಗಳು, ಸೂರ್ಯನ ಶಾಖ ಭೂಮಿಯ ಮೇಲೆ, ಮರಗಳ ಮೇಲೆ ಬಿದ್ದಾಗ ಆವಾಗ ಮೈ ಶ್ಯಾಡೋ ವುಡಂಟ್ ಫೀಲ್ ಡಿಫೈಲ್ಡ್. ಮರದ ನೆರಳು ಸಂಕುಚಿತ ಪಡೋದಿಲ್ಲ, ನಾಚಿಕೆ ಪಡೋದಿಲ್ಲ, ಅಥವಾ ಮೈಲಿಗೆ ಆಯಿತು ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಜಾತಿ ಮತ್ತು ವರ್ಣ ಪದ್ಧತಿಗಳು ಎಷ್ಟು ಬೇರೂರಿದ್ದಾವೆ ಅಂತಂದರೆ, ಇವತ್ತಿಗೂ ಕೂಡ ಕೆಳ ಜಾತಿಯವರು ಬೆಳಗ್ಗೆ ಎದ್ದ ತಕ್ಷಣ ಊರ ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ. ಹಾಗೆಯೇ ಅವರ ನೆರಳು ಕೂಡ ಮೇಲು ಜಾತಿಯವರ ಮೇಲೆ ಬೀಳಬಾರದು ಅಂತ ಪಾಪ ಅವರು ದೂರದಿಂದನೋ ಊರ ಹೊರಗೇನೋ ಇರುವಂತಹ ಪ್ರಸಂಗಗಳು ಈಗಲೂ ಇದ್ದಾವೆ. ಎಷ್ಟೇ ಜಾತಿ ಪದ್ಧತಿ ಕಡಿಮೆಯಾಗಿದೆ, ಎಲ್ಲವೂ ಸಮಾನವಾಗಿ ನೋಡ್ತಾ ಇದ್ದೀವಿ ಅಂದರೂ ಕೂಡ ಇವತ್ತು ಕೂಡ ಈ ಒಂದು ಭಾವನೆ ಅಳಿಸಿ ಹೋಗಿಲ್ಲ. ಸೊ ಸನ್ಲೈಟ್ ಎಂಬ್ರೇಸ್ಡ್ ಮೀ. ಯಾವಾಗ ಸೂರ್ಯನ ಬಿಸಿಲು ಮರದ ಮೇಲೆ ಬೀಳುತ್ತೆ, ನೆರಳು ಭೂಮಿ ಮೇಲೆ ಬೀಳುತ್ತೆ, ಯಾವುದೇ ನಾಚಿಕೆ ಸಂಕೋಚ ಇಲ್ಲ, ಯಾವುದೇ ಮೈಲಿಗೆ ಇಲ್ಲ. ಡಿಫೈನ್ಡ್, made impure, made impure. ಮೈಲಿಗೆ, ನೀವು ಮನೆಯಲ್ಲಿ ಮೈಲಿಗೆ ಅನ್ನೋ ಶಬ್ದವನ್ನು ಕೇಳಿರ್ತೀರಿ. ಯಾರೋ ಮುಟ್ಟಿದ ತಟ್ಟೆ ಲೋಟಗಳನ್ನು ಒಳಗಡೆ ತಗೊಳ್ಳೋ ಹಾಗಿಲ್ಲ. ಅಥವಾ ಕೆಳಜಾತಿಗೆ ಸೇರಿದ ಜನ ಬಂದರೆ ಅವರು ಕೂತ ಜಾಗವನ್ನು ಸಗಣಿಯಿಂದನೋ ಅಥವಾ ಏನು ಗೋಮೂತ್ರದಿಂದಲೋ ಸ್ವಚ್ಛಗೊಳಿಸುವಂತಹ ಪದ್ಧತಿ, ಹಾಗೆ ಅವರನ್ನು ಒಳಗೆ ಬರಲಿಕ್ಕೆ ಬಿಡದೇ ಇರುವಂತಹ ಪದ್ಧತಿ. ಕೆಲವು ಹಳ್ಳಿಗಳಲ್ಲಿ ಒಂದು ಸಣ್ಣ ಕಿಟಕಿಯಲ್ಲಿ ಅಥವಾ ಮಾಡಿನಲ್ಲಿ ಕಪ್ಪು ಬಸಿಗಳನ್ನು ಇಟ್ಟಿರ್ತಾರೆ. ಕೆಳಜಾತಿಯ ಅಥವಾ ದಲಿತರು ಅವುಗಳನ್ನು ತೊಳೆದು ಮೇಲಿನಿಂದ ಹಾಕುವಂಥ ಚಹಾ ಕುಡಿದು ದುಡ್ಡನ್ನು ಕೊಟ್ಟು ಅವುಗಳನ್ನು ತೊಳೆದು ಅಲ್ಲೇ ಇಟ್ಟುಕೋಬೇಕು. ಈ ಪದ್ಧತಿ ಇವತ್ತು ಕೂಡ ಇದೆ. ಸೊ ವಾಟ್ ದ ಓನರ್ ಆಫ್ ಪೀಸ್ that the person may make impure. ಆತ ಕುಡಿದಿರೋ ಚಹಾ ತಟ್ಟೆಗಳನ್ನು ಆತ ತೆಗೆಯುವುದಿಲ್ಲ, ಆದರೆ ಆತ ಕೊಟ್ಟಿರೋ ದುಡ್ಡು ಅದನ್ನು ಖಂಡಿತ ಇತರೆ ದುಡ್ಡಿನ ಜೊತೆಗೆ ಸೇರಿಸ್ತಾನೆ. ಅಥವಾ ಸ್ವಲ್ಪ ನೀರು ಸಿಂಪಡಿಸಿ ಅದನ್ನು ಶುದ್ಧಗೊಳಿಸಿಕೊಳ್ತಾನೆ. ಬಟ್ ದ ಟ್ರೀ ಸೇಸ್ ಮೈ ಶ್ಯಾಡೋ ವುಡಂಟ್ ಫೀಲ್ ಡಿಫೈಲ್ಡ್. ಸೂರ್ಯನ ಬಿಸಿಲಿನಿಂದಾಗಿ ಖಂಡಿತ ನನ್ನ ಮೈಲಿಗೆ ಆಗ್ತಿರ್ಲಿಲ್ಲ. My friendship with the cool breeze and the leaves would be sweet. No? Cool breeze. ತಂಗಾಳಿ. ತಂಗಾಳಿಯ ಜೊತೆಗೆ ಹೇಗಿದೆ ನನ್ನ ಗೆಳತನ? ಸ್ವೀಟ್. ತಣ್ಣಗಿನ ಗಾಳಿ ಬೀಸ್ತಾ ಇದೆ. ನಾವೇನು ಮಾಡ್ತೀವಿ? ಬಿಸಿಲು ಜಾಸ್ತಿ ಆದಾಗ ಯಾವುದೋ ಗಿಡದ ಕೆಳಗೆ ಹೋಗ್ತೀವಿ. ಯಾಕೆ? ತಣ್ಣಗಿನ ಗಾಳಿ.
ತಣ್ಣಗಿನ ವಾತಾವರಣ ಇದೆ. ಗಿಡದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ, ಗಿಡದ ಕೆಳಗಡೆ ಆಟ ಆಡ್ತೀವಿ. ಯಾಕೆ? ಅಲ್ಲಿ ವಾತಾವರಣ ತಂಪಾಗಿದೆ. ಸೊ ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್. ಗಾಳಿ ಜೊತೆಗೆ ಮರದ ಗೆಳೆತನ ಹೇಗಿದೆ? ಬಹಳ ಚೆನ್ನಾಗಿದೆ. ಗಾಳಿ ಬೀಸಿದಾಗ ಮರದ ಎಲೆಗಳು ಅಲುಗಾಡ್ತವೆ, ಅದರಿಂದಾಗಿ ತಂಪಾದ ಗಾಳಿ ನಮಗೆ ಸಿಗುತ್ತೆ. ಸೊ ದ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ವುಡ್ ಬಿ ಸ್ವೀಟ್. ಇವತ್ತು ಮೇಲ್ಜಾತಿಗೆ ಸೇರಿದ ಜನರ ಗೆಳೆತನ ದಲಿತರ ಜೊತೆಗೆ ಆಗಬೇಕು, ಆದರೆ ಆಗ್ತಾ ಇಲ್ಲ. ಬಹಳ ಚಿಕ್ಕಂದಿನಿಂದಲೇ ನಾವು ಮಕ್ಕಳ ತಲೆಯಲ್ಲಿ ಏನಂತ ತಲೆಯಲ್ಲಿ ಹೇಳ್ಬಿಡ್ತೀವಿ, ತುಂಬಿಡ್ತೀವಿ, ಅವರು ಕೆಳಜಾತಿಗೆ ಸೇರಿದವರು, ಅವರು ಮೇಲ್ಜಾತಿಗೆ ಸೇರಿದವರು, ಅವ್ರ ಜೊತೆ ನಮ್ಮ ಗೆಳೆತನ ಬೇಡ, ದೂರ ಇರಬೇಕು ಅವರಿಂದ. ಇದು ಮನುಷ್ಯನಿಗೂ ಮರಕ್ಕೂ ಇರುವಂತಹ ವ್ಯತ್ಯಾಸ. Rain drops wouldn't turn back, taking me for a dog eater. No? When it rains, does that make any difference between kinds of trees? Never. They would never turn back, taking me for a dog eater. ಯಾವತ್ತೂ ಕೂಡ ಮಳೆಯ ಹನಿಗಳು ನನ್ನನ್ನು ವರಕೀಯವೆಂದು ತಿಳಿದಿಲ್ಲ. ಡಾಗ್ ಈಟರ್, here it is a very unique word. You can use it as outsider. In Kannada, there is a word called Shwapacha. Shwapacha. That is what the poet want to tell us. So, when the rain drops hit the tree is so happy. ಅವ್ರ ಮನೆ ಮುಂದೆ ಕಸ ತೆಗಿಬಾರ್ದು, ಇವ್ರ ಮನೆ ಮುಂದೆ ಲೈಟ್ ಹಾಕಬಾರ್ದು, ಅವ್ರ ಮನೆ ಇರುವಲ್ಲಿ ನಾವು ಹಾದಿ ಇಡಬಾರ್ದು, ಅಥವಾ ಅಲ್ಲಿ ಹಂಪ್ಸ್ ಮಾಡಬೇಕು. ಇವೆಲ್ಲ ಕುತಂತ್ರಗಳು, ಯೋಚನೆಗಳು ಮನುಷ್ಯನಿಗೆ ಮಾತ್ರ ಬರೋಕ್ಕೆ ಸಾಧ್ಯ, ಪಕ್ಷಿಗಳಿಗೆ, ಮರಗಳಿಗೆ ಇಲ್ಲ. When rain drops hit the leaves, the tree is very happy. When I branch out further from my roots, Mother Earth wouldn't flee, shouting for a bath. Flee in the sense run. No. Past tense of fly. When the trees branch out its roots, I think you have seen the tree. So this is the tree and there are branches. No, this is the earth. So sometimes the branches of these roots move for meters together. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತೆಂಗಿನ ಮರ, ಕಲ್ಪವೃಕ್ಷ ಅಂತ ಏನು ಹೇಳ್ತೀವಿ, ಅದು ತನ್ನ ಬೇರುಗಳನ್ನು ಮೀಟರ್ ಗಟ್ಟಲೆ ದೂರ ಬೆಳೆಸುತ್ತೆ. ಯಾಕೆ? ನೀರಿಗಾಗಿ. ನಮಗಾಗಿ ತೆಂಗಿನ ಕಾಯಿಗಳನ್ನು, ಹಾಗೆ ಎಳನೀರನ್ನು, ಕತ್ತವನ್ನು, ಇನ್ನು ಏನೇನೋ ಕೊಡೋದ್ರ ಈ ತೆಂಗಿನ ಮರ ಬೇರುಗಳನ್ನು ಎಲ್ಲೆಲ್ಲೋ ಪಸರಿಸುತ್ತೆ ಭೂಮಿಯ ಒಳಗಡೆ. Does Mother Earth shout for a bath? No. ನಮ್ಮನೆಯಲ್ಲಿ ಬೇರೆಯೊಬ್ಬರು ಯಾರಾದರೂ ಏನು ಬ್ರಾಹ್ಮಣರನ್ನು ವಿಶೇಷವಾಗಿ ದಲಿತರು ಮುಟ್ಟಿದ್ರು ಅಂದರೆ ಬ್ರಾಹ್ಮಣರು ಬಂದು ಸ್ನಾನ ಮಾಡ್ತಾರೆ. ಯಾಕೆ? ಮೈಲಿಗೆ ಆಯಿತು. ಇಂಥ ಭಾವನೆ ಭೂಮಿ ತಾಯಿಗೆ ಖಂಡಿತ ಇಲ್ಲ. ಯಾವಾಗ ಮರ ತನ್ನ ಬೇರುಗಳನ್ನು ದೂರದಿಂದ ಚಾಚುತ್ತೆ, ಮದರ್ ಅರ್ತ್ ನೆವರ್ ಶೌಟ್ಸ್ ಫಾರ್ ಎ ಬಾತ್. ಆ ಮರದ ಬೇರುಗಳು ನನ್ನ ಬಹಳ ಸಮೀಪಕ್ಕೆ ಬಂದಿದ್ದಾವೆ ಅಂತ ಆ ಭೂಮಿ ತಾಯಿ ಯಾವತ್ತೂ ಕೂಡ ಕೂಗಿಲ್ಲ, ಓಡಿ ಹೋಗಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಸೊ ವೆನ್ ದ ಟ್ರೀ ಬ್ರಾಂಚಸ್ ಔಟ್ ಫ್ರಮ್ ಇಟ್ಸ್ ರೂಟ್ಸ್, ಮರ ಚಿಕ್ಕದಿರುವಾಗ ಬೇರುಗಳು ಚಿಕ್ಕದಿರ್ತವೆ, ಬೆಳೆದಂತೆ ದೊಡ್ಡ ದೊಡ್ಡ ಬೇರುಗಳು ಕೂಡ ಭೂಮಿಯ ಆಳದಲ್ಲಿ ಹೋಗಿ ಅವು ಭೂಮಿಯ ಮಣ್ಣನ್ನು ಬಿಗಿಯಾಗಿರುತ್ತವೆ, ನೀರನ್ನು ಸಂಗ್ರಹಿಸುತ್ತವೆ, ನಮಗೆ ಹಣ್ಣು ಮತ್ತು ಹೂವುಗಳನ್ನು ಕೊಡ್ತವೆ. ಮದರ್ ಅರ್ತ್ ಆ್ಯಂಡ್
the tree are very closely related. ಭೂಮಿ ತಾಯಿಗೂ ಮತ್ತು ಮರಗಳಿಗೂ ಎಂಥ ಅದ್ಭುತ ಸಂಬಂಧವಿದೆ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಅಷ್ಟು ಅನ್ಯೋನ್ಯ ಸಂಬಂಧ ಇರುವಂಥ ಅವುಗಳ ಹಾಗೆ ಮನುಷ್ಯ ಮಾತ್ರದವರು, ಎಲ್ರಿಗೂ ಎರಡು ಕೈ ಎರಡು ಕಾಲೇ ಇರುವುದಾದರೂ ಕೂಡ ಒಬ್ಬರು ಮೇಲ್ಜಾತಿಗೆ ಇನ್ನೊಬ್ಬರು ಕೆಳಜಾತಿಗೆ ಅಂತ ಭೇದ ಅಂತರವನ್ನು ಮಾಡಿಕೊಂಡಿದ್ದೀವಿ. The sacred cow would scrape her body on my bath, scratching wherever it itched. What are the uses of a tree? For firewood, for flowers, for fruits, and probably if you cut it, you will get the logs. ಇದು ಸಾಮಾನ್ಯವಾಗಿ ಒಂದು ಮರದಿಂದ ಆಗುವಂತಹ ಪ್ರಯೋಜನಗಳು. ಬಟ್ there are other uses as well. The poet says, the sacred cow would scrape her body. Scrape ಅನ್ನೋದು ಕಿಕ್ಕು ಅಂತ, ಕಿಕ್ಕೋದು ಜೂಡು. ಮರಗಳು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಸಹಾಯಕ. ಪ್ರಾಣಿಗಳಿಗೆ ಕೈ ಇಲ್ಲದೆ ಇರೋದ್ರಿಂದ ಏನಾದರೂ ತುರಿಕೆ ಆಗ್ತಾ ಇದ್ರೆ ಇಚ್ಚಿಂಗ್ ಅಂದರೆ ತುರಿಕೆ. ಯಾವಾಗ ತುರಿಕೆ ಆಗುತ್ತೋ ಆವಾಗ ಅವೇನು ಮಾಡ್ತವೆ, ಮರದ ಬೊಡ್ಡೆಗೆ ತಮ್ಮ ಮೈಯನ್ನು ತಿಕ್ತವೆ. ಹಿಂದೂಸ್ ಬಿಲೀವ್ ದಟ್ ಕೌ ಇಸ್ ಎ ಸೀಕ್ರೆಟ್ ಆನಿಮಲ್. ಇಂಡಿಯನ್ಸ್ ಬಿಲೀವ್ ದಟ್ ಕೌ ಇಸ್ ಅ ಸೀಕ್ರೆಟ್ ಆನಿಮಲ್. ಗೋಮಾತೆಯನ್ನು ನಾವೇನಂತ ಕರಿತೀವಿ, ಕಾಮಧೇನು, ಪುಣ್ಯಕೋಟಿ, ಸುರಭಿ ಅಂತೆಲ್ಲ ಹೆಸರಿನಿಂದ ಕರಿತೀವಿ. ಯಾಕಂದರೆ ಗೋವಿನ ಪ್ರತಿಯೊಂದು ಉತ್ಪನ್ನ ಕೂಡ ನಮಗೆ ಪವಿತ್ರ ಮತ್ತು ಮಹತ್ವಪೂರ್ಣ. ಬದುಕಿದ್ದಾಗಲೂ ಸರಿ, ಸತ್ಮೇಲೂ ಸರಿ ಗೋವು ಉಪಯೋಗಿ. ಇಂಥ ಗೋವು ತುರಿಕೆಯಾದಾಗ ಏನು ಮಾಡುತ್ತೆ, ಮರದ ಬೊಡ್ಡೆಗೆ ತನ್ನ ಮೈಯನ್ನು ತಿಕ್ಕುತ್ತೆ. ಆ್ಯಂಡ್ 300,000 gods sheltering inside her. 300,000 gods, no? 300,000 gods. ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತೀವಿ ನಾವು. ಎಲ್ಲಿ ನೆಲೆಸಿದ್ದಾರೆ ಈ ಮುಕ್ಕೋಟಿ ದೇವತೆಗಳು? ಆ ಒಂದು ಗೋವಿನಲ್ಲಿ ನೆಲೆಸಿದ್ದಾರೆ. ಒಂದು ಗೋವನ್ನು ಪೂಜೆ ಮಾಡುವುದು ಅಂದರೆ ಒಮ್ಮೆಗೆ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದ ಹಾಗೆ. ಸೊ 300,000 gods sheltering inside her would touch me. ನಾನು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಮರ. ಆದರೆ ಮುಕ್ಕೋಟಿ ದೇವತೆಗಳು ನನ್ನ ಹತ್ರ ಬರ್ತಾರೆ, ಅವರು ನನ್ನನ್ನು ಮುಟ್ಟುತ್ತಾರೆ. ಇದು ನನ್ನ ಪುಣ್ಯ, ಅವರ ಸ್ಪರ್ಶ ನನ್ನ ಪುಣ್ಯ ಅಂತ ಮರ ಹೇಳ್ತದೆ. The tree cannot move from one place to another, but the cows can definitely scrape its body whenever there is itching, and thus 300,000 gods sheltering inside her. ಆಕಳಿನ ಯಾವ ಭಾಗದಲ್ಲಿ ಯಾವ ದೇವರಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪುರಾಣ. ಒಟ್ಟಾರೆ ಮುಕ್ಕೋಟಿ ದೇವತೆಗಳು ಒಂದು ಹಸುವಿನಲ್ಲಿ ಇದ್ದಾರೆ ಅಂದರೆ ಆ ಹಸುವನ್ನು ನಾವು ಪೂಜಿಸ್ತೇವೆ. ಬಹುಶಃ ನೀವೆಲ್ಲರೂ ಕೂಡ ಮನೆಯ ಓಪನಿಂಗ್ ಸೆರೆಮನಿ ಅಲ್ವಾ, ಗೃಹ ಪ್ರವೇಶ ಸಮಾರಂಭದಲ್ಲಿ ಏನು ನೋಡ್ತೀರಿ, ಹಸು ಮತ್ತು ಕರುವನ್ನು ಮೊದಲು ಮನೆಯೊಳಗೆ ಪ್ರವೇಶ ಮಾಡಿಸುವಂತಹ ಕೆಲಸವನ್ನು ನೋಡ್ತೀರಿ. ಅಂದರೆ ಹಸು ಅಷ್ಟೊಂದು ಪವಿತ್ರವಾಗಿದೆ, ಅದರ ಜೊತೆಗೆ ಮುಕ್ಕೋಟಿ ದೇವತೆಗಳು ನಮ್ಮ ಮನೆಯನ್ನು ಪ್ರವೇಶಿಸಲಿ, ನಮ್ಮ ಮನೆಯನ್ನು ಶಾಂತವಾಗಿರಲಿ, ನಮಗೆ ಆಶೀರ್ವಾದ ಮಾಡಲಿ ಅನ್ನೋದು ಈ ಒಂದು ಕೆಲಸದ ಹಿಂದಿನ ಉದ್ದೇಶ. ಇಂತಹ ಮುಕ್ಕೋಟಿ ದೇವತೆಗಳು ಎಲ್ಲಿ, ಆ ಒಂದು ಮರದ ಬೊಡ್ಡೆಗೆ ಆ ಗೋವು ಮೈ ಮುಚ್ಚಿದಾಗ ಅವುಗಳ ದರ್ಶನ ಆಗ್ತದೆ ಅಂತ ಬಹಳ ಖುಷಿ ಪಡ್ತದೆ ಮರ. Think that we have a tree and the fruits fall into the neighbor's compound. Are you happy with that?
Probably you would like to pull the tree with a rope and make it near to you. ನಮ್ಮ ಮರದ ಹಣ್ಣುಗಳು ಪಕ್ಕದ ಮನೆಯ ಏನೋ ಕಂಪೌಂಡ್ನ ಆಚೆ ಬಿದ್ದರೆ ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಸಿಟ್ಟು ಬರ್ತದೆ. ಟೊಂಗೆಗಳನ್ನು ಕಡಿತೀವಿ, ಇಲ್ಲ ಬೇಲಿನ ಯಂತ್ರ ಮಾಡ್ತೀವಿ, ಆ ಕಡೆ ಹೋಗಬಾರ್ದು. ಇವತ್ತು ಮರಗಳನ್ನು ಕೂಡ ನಾವು ನಮ್ಮ ಇಚ್ಛೆಗನುಗುಣವಾಗಿ ಬೆಳೆಸುವಂತಹ ಪ್ರವೃತ್ತಿಯನ್ನು ಸೊ 300,000 birds sheltering inside would touch the tree. Now the last para is very interesting. What does it say? Who knows at the end? Every living being has an end. ಹುಟ್ಟಿದ ಪ್ರತಿಯೊಂದು ಕೂಡ ಸಾಯಲೇಬೇಕು, ಸಾಯುತ್ತೆ. ಆದರೆ ಯಾವಾಗ ಅಂತ ನಮಗೆ ಗೊತ್ತಿಲ್ವಲ್ಲ, ಅದಕ್ಕೆ ನಾವು ಅಷ್ಟೊಂದು ಸಂತೋಷವಾಗಿರ್ತೀವಿ. ಬಟ್ ದ ಟ್ರೀ ಸೇಸ್ at the end, hacked into pieces of dry wood. Hacked in the sense fine. Fine ಅಂದರೆ ಬೇಯಿಸಿ ಇಡುವುದು. ಈ ಕಟ್ಟಿಗೆ ಮಾರುವ ಜಾಗದಲ್ಲಿ ಕಟ್ಟಿಗೆಯನ್ನು ಒಂದರ ಮೇಲೆ ಒಂದು ಸಾಲಾಗಿ ಬೇಯಿಸಿ ಇಟ್ಟಿರೋದನ್ನು ನೀವು ನೋಡಿರ್ತೀರಿ. When the tree is cut, that is death of the tree. ಅಲ್ಲಿ ಮರದ ಸಾವು. ಸಾವಿನಲ್ಲೂ ಕೂಡ ಏನಿದೆ? ಸಾರ್ಥಕತೆ ಇದೆ. If a human being dies, if he or she has donated some organs, well, it's a very good thing. Normally it does not happen. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸತ್ತಾಗ ಆದಷ್ಟು ಬೇಗ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಮನೆಯವರಿಗೂ, ಊರವರಿಗೂ, ಜನರಿಗೂ, ಪರಿವಾರದವರಿಗೂ ಗಡಿಬಿಡಿ ಇರುತ್ತೆ. ಜಾಸ್ತಿ ಹೊತ್ತು ಹೆಣನ ಮನೇಲಿ ಇಟ್ಕೊಂಡ್ರೆ ಏನಾಗುತ್ತೆ? ಹೆಣ ಕೊಳ್ತು ವಾಸನೆ ಬರುತ್ತೆ ಅಲ್ವಾ? ಸೊ ಮರ ಸತ್ತ ಬಗ್ಗೆ ಏನಾಗುತ್ತೆ? ದ ಪೀಸಸ್ ಆರ್ ಹೈಕ್ಡ್ ಇಂಟು piled into dry wood. ಮರದ ಬೇರೆ ಬೇರೆ ಭಾಗಗಳನ್ನು ವಿಂಗಡಿಸ್ತಾರೆ. ದಪ್ಪಗಿನ ಭಾಗ ನಾಟ ಅಂದರೆ ಬಹುಶಃ ದಿಮ್ಮಿ ಅಂತ ಕನ್ನಡದಲ್ಲಿ, ಮರದ ದಿಮ್ಮಿ ಆಗುತ್ತೆ. ಸಣ್ಣ ಸಣ್ಣ ಕಟ್ಟಿಗೆ ಟೊಂಗೆಗಳು ಉರುವಲಾಗಿ ಬಳಕೆಯಾಗ್ತವೆ. ಬರ್ನಿಂಗ್ ಇನ್ ದ ಹೋಲಿ ಫೈರ್, ಯಾವಾಗ ನಾವು ಹೋಮ ಹವನಗಳನ್ನು ಮಾಡ್ತೀವಿ, ಹೋಮ ಹವನಗಳನ್ನು ಮಾಡುವಾಗ ನಾವು ಅನೇಕ ಪ್ರಕಾರದ ಪವಿತ್ರ ಕಟ್ಟಿಗೆಗಳನ್ನು ಈ ಹೋಮಕ್ಕಾಗಿ ಬಳಸ್ತೀವಿ. ಉದಾಹರಣೆಗೆ ಆಲದ ಮರದ ಕಟ್ಟಿಗೆ, ಅರಳಿ ಮರದ ಕಟ್ಟಿಗೆ, ಮಾವಿನ ಮರದ ಕಟ್ಟಿಗೆ, ಹಾಗೆ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಕಟ್ಟಿಗೆಯನ್ನು ಬಳಸ್ತೀವಿ. ಈ ಎಲ್ಲ ಮರದ ಕಟ್ಟಿಗೆಗಳು ಏನಾಗ್ತವೆ? ನಮಗೆ ಮನೆಯನ್ನು ಪವಿತ್ರ ಮಾಡೋದಕ್ಕೆ ಉಪಯುಕ್ತ. ಅಂದರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಪ್ರಯೋಜನ ಇಲ್ಲ, ಆದರೆ ಒಂದು ಮರ ಸತ್ತಾಗ ಬರ್ನಿಂಗ್ ಇಟ್ಟು ದ ಹೋಲಿ ಫೈರ್ ಅಲ್ವಾ, ಒಂದು ಹೋಮಕ್ಕಾಗಿ ಬಳಸುವ ಕಟ್ಟಿಗೆಯಾಗಿ ನಾನು ಪವಿತ್ರನಾಗ್ತೇನೆ. ಐ ಮೈಟ್ ಬಿ ಮೇಡ್ ಪ್ಯೂರ್. ನೋಡ್ರಿ, ಮನೆ ಓಪನಿಂಗಲ್ಲೆಲ್ಲ ನಾವು ಹೋಮ ಹಾಕಿಸ್ತೀವಿ. ಹೋಮ ಹಾಕಿಸೋದ್ರ ಅರ್ಥ ಏನು ಅಂತಂದರೆ ಮನೆಯಲ್ಲಿರುವಂತಹ ಇದ್ದಿರಬಹುದಾದ ದುಷ್ಟಶಕ್ತಿಗಳನ್ನು ಹೊರಗಟ್ಟುವುದು, ಹಾಗೆ ಮನೆಯನ್ನು ಪವಿತ್ರ ಮಾಡುವುದು. ಈ ಕೆಲಸದಲ್ಲಿ ನಮಗೆ ಸಹಾಯ ಮಾಡೋರು ಯಾರು? ಕಟ್ಟಿಗೆ. ಯಾವ್ಯಾವ ಕಟ್ಟಿಗೆಗಳನ್ನು ತರೋದಕ್ಕೆ ನಮಗೆ ಪುರೋಹಿತರು ಹೇಳಿರ್ತಾರೆ, ಆ ಎಲ್ಲ ಕಟ್ಟಿಗೆಗಳನ್ನು ನಾವು ಅಂಗಡಿಗೆ ಹೋಗಿ ತಗೊಂಡು ಬರ್ತೀವಿ. ಅಂದರೆ ಮರ ಸತ್ತ ಮೇಲೂ ಕೂಡ ಅದು ನಮಗಾಗಿ ತನ್ನನ್ನು ತಾನು ಸುಟ್ಟು ನಮ್ಮನ್ನು ಶುದ್ಧಗೊಳಿಸುತ್ತೆ. ಆರ್ ಬಿಕಮಿಂಗ್ ಅ ಬಿಯರ್ ಫಾರ್ ಎ ಸೀಡ್ಲೆಸ್ ಬಾಡಿ, ಇಟ್ ಮೈಟ್ ಬಿಕಮ್ ಅ ಬಿಯರ್. ಬಿಯರ್ ಇನ್ ದ ಸೆನ್ಸ್ ಹಿಯರ್ ಇಟ್ ಈಸ್ ಕನ್ನಡದಲ್ಲಿ ಚಟ್ಟ ಅಂತ ಹೇಳ್ತೀವಿ. ಬಹುಶಃ ನೀವೆಲ್ಲರೂ ಕೂಡ ಚಟ್ಟವನ್ನು ನೋಡಿದ್ದೀರಿ. ಹೇಗಿದೆ ಚಟ್ಟ? Something like this structure it is. So
the dead body is made to and lie on that. 4 people carry it. ಇವತ್ತು ಮುಕ್ತಿ ವಾಹನಗಳು ಬಂದಿದ್ದಾವೆ. ಹಾಗೆ ನಡ್ಕೊಂಡು ಹೋಗೋ ಪ್ರಸಂಗ ಇಲ್ಲ. ಪಟ್ಟಣಗಳಲ್ಲಿ ವಾಹನಗಳಲ್ಲಿ ಶವವನ್ನು ಇರಿಸಿ ರುದ್ರಭೂಮಿಗೆ ಅಂದರೆ ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ. ಅಥವಾ ಇನ್ನೂ ಚಿಕ್ಕದಾದ ಏನು ದೂಡ್ಕೊಂಡು ಹೋಗಬಹುದಾದ ಗಾಡಿಗಳು ಕೂಡ ಬಂದಿದ್ದಾವೆ. ಆದರೆ ಮೊದಲೆಲ್ಲ ಹೇಗಿತ್ತು ಅಂದರೆ ಇಂಥ ಒಂದು ಚಟ್ಟ ಇರ್ತಾ ಇತ್ತು. ಈ ಒಂದು ಚಟ್ಟಕ್ಕೆ ಈ ಹೆಣವನ್ನು ಕಟ್ಟಿ 4 ಜನ ಅದನ್ನು ಹೆಗಲ ಮೇಲೆ ತಗೊಂಡು ಹೋಗುವಂತಹ ಪದ್ಧತಿ. ಮರ ಏನು ಹೇಳ್ತದೆ? ಬಿಕಮಿಂಗ್ ಅ ಬಿಯರ್ ಫಾರ್ ಎ ಸಿನ್ಲೆಸ್ ಬಾಡಿ. ಐ ಮೈಟ್ ಬಿಕಮ್ ಅ ಬಿಯರ್. ಒಟ್ಟಿಗೆ ಈ ರೀತಿಯಾಗಿ ಒಂದು ಚಟ್ಟಕ್ಕೆ ಬರಬಹುದು. ಆದರೆ ನಾನಾಗಿರುವಂತಹ ಚಟ್ಟದ ಮೇಲೆ ಇರುವ ಹೆಣ ಯಾವುದಾಗಿರಬೇಕು? ಸಿನ್ಲೆಸ್ ಬಾಡಿ. ಸಿನ್ಲೆಸ್ ಅಂದರೆ ಪಾಪರಹಿತ. ಎಂಥ ವ್ಯಕ್ತಿಯ ಶವ ಈ ಚಟ್ಟದ ಮೇಲೆ ಇರಬೇಕು? ಪಾಪ ಮಾಡದೇ ಇರುವಂತಹ ವ್ಯಕ್ತಿ. ಪಾಪ ಮಾಡದೇ ಇರುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರಾ? ಬಹಳ ಕಷ್ಟದ ಪ್ರಶ್ನೆ ಅಲ್ವಾ? ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ತಪ್ಪು ಮಾಡಿರ್ತೀವಿ, ಪಾಪ ಮಾಡಿರ್ತೀವಿ. ಯಾವುದೋ ಒಂದು ಕಥೆಯಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಶಿಕ್ಷೆ ಆಗ್ತದೆ. ಯಾವ ಶಿಕ್ಷೆ? ಕಲ್ಲೇಟಿನ ಶಿಕ್ಷೆ. ರಾಜ ಹೇಳ್ತಾನೆ, ಪೇಟೆಯ ಮಧ್ಯದಲ್ಲಿ ಕಂಬಕ್ಕೆ ಕಟ್ಟಿ ಆ ಹೆಣ್ಮಗಳಿಗೆ ಮತ್ತೆ ಎಲ್ಲರೂ ಕಲ್ಲಿನಿಂದ ಹೊಡೆದು ಆಕೆಯನ್ನು ಸಾಯಿಸಿ. ಪೀಪಲ್ ಆರ್ ವೆರಿ ಹ್ಯಾಪಿ ಬಿಕಾಸ್ ದೇ ಆರ್ ಸೋ ಸೆನ್ಸ್ಲೆಸ್. ನಮ್ಗೆ ಸಂಬಂಧ ಇದೆಯೋ ಇಲ್ಲವೋ, ಜನ ಎಲ್ಲರೂ ಕೂಡ ಕಲ್ಲುಗಳನ್ನು ತಗೊಂಡು ಆ ಹೆಣ್ಮಗಳನ್ನು ಹೊಡೆಯೋದಕ್ಕೆ ಹೋಗ್ತಾರೆ. ಆಗ ರಾಜ ಒಂದು ಕಂಡೀಷನ್, ಶರ್ತ್ ಇಡ್ತಾನೆ. ಏನಂತ? The first stone will be thrown by the person who is sinless. ಪಾಪರಹಿತವಾದಂತಹ ವ್ಯಕ್ತಿ ಮೊದಲು ಕಲ್ಲು ಎಸೆಯಬೇಕು. ನಿಮ್ಮ ಜೀವನದಲ್ಲಿ ನೀವು ಒಂದೇ ಒಂದು ಪಾಪವನ್ನು ಮಾಡಿಲ್ಲ, ಅಂಥವರು ಮೊದಲು ಕಲ್ಲು ಎಸೆಯಬೇಕು. ಯಾರು ಕಲ್ಲು ಎಸೆದಿರೋ ಅವರು ತಪ್ಪು ಮಾಡಿರಬಹುದು. ಏನಾಯಿತು ಪರಿಣಾಮ? ಎಲ್ಲರೂ ಕಲ್ಲುಗಳನ್ನು ಅಲ್ಲೇ ಬಿಟ್ಟು ತಮ್ಮ ಮನೆಗೆ ಬಂದರು. ಯಾಕೆ? ಎಲ್ಲರೂ ತಪ್ಪು ಮಾಡಿದ್ದಾರೆ. ನಾವೆಲ್ಲರೂ ತಪ್ಪು ಮಾಡಿದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ. ಇನ್ ದಿಸ್ ವೇ the tree when it becomes a beer, it becomes a beer for a sinless body. ಸತ್ತಂತ ವ್ಯಕ್ತಿ ಧರ್ಮಾತ್ಮನಾಗಿರಲಿ, ಪುಣ್ಯಾತ್ಮನಾಗಿರಲಿ, ಒಳ್ಳೆಯವನಾಗಿರಲಿ, ಪರೋಪಕಾರಿಯಾಗಿರಲಿ, ಸಮಾಜ ಸೇವಕನಾಗಿರಲಿ, ಅಂಥ ಒಂದು ವ್ಯಕ್ತಿಯ ಹೆಣಕ್ಕೆ ನಾನು ಚಟ್ಟವಾಗಲು ಬಯಸುತ್ತೇನೆ. ಟು ಬಿ ಬೋರ್ ಬೈ ಆನ್ ದ ಶೋಲ್ಡರ್ಸ್ ಆಫ್ 4 good men who carry the dead body. 4 men are necessary. How should these people be? No, the tree says that they should be good men. 4 good men. Even they should be sinless. ಅವರು ಪಾಪಿಗಳಾಗಿರಬಾರ್ದು. ಹೆಣವನ್ನು ಹೊರುವಂಥವರು ಕೂಡ ಏನಾಗಿರಬೇಕು? ಪುಣ್ಯವಂತರೇ ಆಗಿರಬೇಕು. ಸತ್ತಂತ ವ್ಯಕ್ತಿಯು ಒಬ್ಬ ಪಾಪರಹಿತ ವ್ಯಕ್ತಿಯಾಗಿರಬೇಕು, ಪುಣ್ಯಾತ್ಮನಾಗಿರಬೇಕು, ಧರ್ಮಾತ್ಮನಾಗಿರಬೇಕು. ಹಾಗೆ ಆ ಹೆಣವನ್ನು ಹೊರುವಂಥವರು ಕೂಡ ನನ್ನನ್ನು ಮುಟ್ಟುವಾಗ ಚಟ್ಟವನ್ನು ಎತ್ತುಕೊಂಡು ಹೋಗುವವರು ಕೂಡ ಪಾಪರಹಿತರೇ ಆಗಿರಬೇಕು. 4 good men, 4 ಒಳ್ಳೆಯ ಜನ ಚಟ್ಟವನ್ನು ಹೊತ್ತು ತಗೊಂಡು ಹೋಗಲಿ. ಆಗಲೂ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ಕೋತೇನೆ. ಸೊ ದ ಟ್ರೀ ಹ್ಯಾಸ್ ಲಾಟ್ಸ್ ಆಫ್ ಗುಡ್ ವಿಶಸ್. ಇಟ್ ಗಿವ್ಸ್ ಸಚ್ ಎ ಗುಡ್ ಮೆಸೇಜ್ ಟು ಹ್ಯೂಮನ್ ಬೀಯಿಂಗ್ಸ್ ದಟ್ ಯು ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಯುವರ್ ಸೆಲ್ಫ್. ಒಂದ್ಸಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಮರ ನಮಗೆ ಹೇಳ್ತದೆ. ಮರ ಕೊಡುವಂತಹ ನೆರಳು, ಕೊಡುವಂತಹ ಹೂವು ಹಣ್ಣುಗಳು, ಮರದ ಮೇಲೆ ಅನೇಕ ಪ್ರಾಣಿ ಪಕ್ಷಿಗಳು ಏನು ಗೂಡು ಕಟ್ಟಿಕೊಂಡು ಅದರ ನೆರಳಿನಲ್ಲಿ ವಾಸವಾಗಿರ್ತವೆ.
ಅದಕ್ಕೆ ಬೇಸರ ಇಲ್ಲ. ಮರವನ್ನು ಕಡಿತೀವಿ ನಮ್ಮ ಸ್ವಾರ್ಥಕ್ಕಾಗಿ, ಆಗಲೂ ಮರಕ್ಕೆ ಬೇಸರವಿಲ್ಲ. ಯಾಕೆಂದರೆ ಅದರ ಕಟ್ಟಿಗೆಯಿಂದ ಹೋಮಹವನಗಳನ್ನು ಮಾಡಿ ಮರದ ಜೀವನ ಪುಣ್ಯದ್ದಾಗಬಹುದು. ಮುಕ್ಕೋಟಿ ದೇವತೆಗಳನ್ನು ಹೊಂದಿರುವಂತಹ ಗೋವು ಮೈ ಮುಚ್ಚಿದಾಗ ಮರಕ್ಕೆ ಬಹಳ ಸಂತೋಷ. ಕೊನೆಯಲ್ಲಿ ಮರ ಹೇಳ್ತದೆ, ನಾನೊಂದು ಚಟ್ಟವಾದರೂ ಆಗಬಹುದು. ಐ ಮೈಟ್ ಬಿಕಮ್ ಅ ಬಿಯರ್, ಬಟ್ ದ ಬಾಡಿ ದಟ್ ಈಸ್ laid on this should be a sinless. ಪಾಪಿಗಳನ್ನು ಹೊರದಕ್ಕೆ ನನಗೆ ಮನಸ್ಸಿಲ್ಲ, ಯಾಕಂದರೆ ನಾನು ಯಾವ ಪಾಪವನ್ನು ಮಾಡಿಲ್ಲ. ಹೀಗಾಗಿ ಒಬ್ಬ ಪುಣ್ಯಾತ್ಮ ಸತ್ತಾಗ ಆ ಶವವನ್ನು ಈ ಚಟ್ಟದ ಮೇಲೆ ಇಡ್ಲಿ ಅದನ್ನು ಹೊತ್ತುಕೊಂಡು ಹೋಗುವಂಥದ್ದು ಕೂಡ ಗುಡ್ ಮ್ಯಾನ್. ದೇ ಶುಡ್ ಆಲ್ಸೋ ಬಿ ಗುಡ್ ಮ್ಯಾನ್. ಎಂಥ ಅದ್ಭುತವಾದ ಸಂದೇಶ ಇದೆ ನೋಡಿ ಈ ಒಂದು ಪದ್ಯದಲ್ಲಿ. ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ನೀನು ದೊಡ್ಡವನು, ನೀನು ಚಿಕ್ಕವನು, ನೀನು ದೂರ ಇರು, ನೀನು ನನ್ನ ಮುಟ್ಟಬೇಡ, ಅಥವಾ ನೀನು ಬಡವ, ನೀನು ಶ್ರೀಮಂತ, ನೀನು ಬ್ರಾಹ್ಮಣ, ನೀನು ದಲಿತ ಅಂತ 108 ಭೇದಗಳನ್ನು ಮಾಡಿಕೊಂಡು ನಮ್ಮಲ್ಲಿ ಅಂತರವನ್ನು ಸೃಷ್ಟಿಸಿದ್ದೇವೆ. ಆದರೆ ಮರಗಳು 1000 ಜಾತಿಯ ಮರಗಳು ಒಟ್ಟಾಗಿದ್ದಾವೆ, ಪರೋಪಕಾರಿಯಾಗಿದ್ದಾವೆ. ಹೀಗಾಗಿ ನಾನೊಂದು ಮರವಾಗಿದ್ದರೆ ಅಂತ ಮೂರ್ನಕೂರು ಚಿನ್ನಸ್ವಾಮಿಯವರ ಬಯಕೆ. Now you have no right to select something, but definitely you can think, definitely you can dream, act. No? So now if I want to become a tree, I cannot become a tree, but I can definitely work like a tree, live like a tree. ನಾನೊಂದು ಮರವಾಗಿದ್ದರೆ ಅಂದರೆ ನನಗೆ ಮರ ಆಗೋದಕ್ಕೆ ಬರುತ್ತಾ? ಇಲ್ಲ. ಆದರೆ ಮರದ ಜೀವನ ಹೇಗಿದೆಯೋ ಅದನ್ನು ನಾನು ಬದುಕಬಹುದು. ಮರದ ಹಾಗೆ ಪರೋಪಕಾರಿಯಾಗಬಹುದು, ಯಾರಿಗೂ ಜಾತಿಯನ್ನು ಕೇಳದೆ. ಮರದ ಹಾಗೆಯೇ ನಾನು ಕೂಡ ಇನ್ನೊಬ್ಬರೊಂದಿಗೆ ಅತ್ಯಂತ ಒಳ್ಳೆಯ ಗೆಳೆತನವನ್ನು ಮಾಡಬಹುದು. ಮಳೆಯ ಬಿಸಿಲು ಚಳಿಗೆ ಇನ್ನೊಬ್ಬರಿಗೆ ಸ್ಪಂದಿಸಬಹುದು. ಆಗ ಮುಕ್ಕೋಟಿ ದೇವತೆಗಳನ್ನು ತನ್ನಲ್ಲಿ ಹೊಂದಿರುವ ಹಾಗೆ ನಾನು ಕೂಡ 4 ಒಳ್ಳೆಯ ಗುಣಗಳನ್ನಾದರೂ ಹೊಂದಬಹುದು. ಹಾಗೆಯೇ ಚಟ್ಟವಾಗಿ ಮರ ಕಡಿದವಾಗ ಕೂಡ ಅದಕ್ಕೆ ಬೇಸರ ಇಲ್ಲ. ಹೋಮ ಹವನಕ್ಕೆ ಬಲಿಯಾಗಿ ಆಹುತಿಯಾಗಿ ಶುದ್ಧನಾಗ್ತೇನೆ ಅಂತ ಹೇಳ್ತದೆ. ಚಟ್ಟವಾಗಿ ಒಬ್ಬ ಪುಣ್ಯಾತ್ಮನ ಶರೀರ ಹೊತ್ಕೊಂಡು ಹೋಗುವ 4 ಒಳ್ಳೆಯ ಮನುಷ್ಯರ ಹೆಗಲಿ ಇರ್ತೇನೆ ಅಂತ ಮರ ಹೇಳ್ತದೆ. ಸತ್ತಾಗಲೂ ಕೂಡ ಅಂದರೆ ಕಡಿದಾಗಲೂ ಕೂಡ ಮರಕ್ಕೆ ಬೇಸರ ಇಲ್ಲ. ನಮಗೆ ಯಾರಾದರೂ ಏನಾದರೂ ಒಂದು ಮಾತಾಡಿದರೆ ಇವತ್ತು ಕೊಲೆನೇ ನಡೀತಾ ಇದೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಹಾಗೆಯೇ ಮರದ ಹಲವು ಉತ್ತಮ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. This poem is a wonderful poem, and the Kannada version of the poem is also given on page number 58. So do read this Kannada version of the poem also, and very few question answers are there. Usually the first examination related thing is summary of the poem. If you read the poem, definitely you are able to answer to any questions in that matter. For 1 mark also you might get a question. So this is what we have been looking and discussing. We have been trying to inculcate good qualities of a tree in our life. Live like a tree. All of you have seen the t-shirts having the script being human. Why it is necessary to write and why it is necessary to say that I am a human? Because more of us are inhumane. ಕ್ರೂರತನ ಜಾಸ್ತಿ ಆಗ್ತಾ ಇದೆ, ಕ್ರೌರ್ಯ ಜಾಸ್ತಿ ಆಗ್ತಾ ಇದೆ, ಅಮಾನವೀಯ ವ್ಯವಹಾರಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಮನುಷ್ಯ ಅನ್ನೋದನ್ನು ನೆನಪು ಮಾಡ್ಕೋಬೇಕಾಗಿದೆ, ಹಾಗೆ ಬದುಕಬೇಕಾಗಿದೆ. ಆದ್ದರಿಂದ ಈ ಒಂದು ಕವಿತೆ ನಮಗೆ ಬಹಳಷ್ಟು ಒಳ್ಳೆಯದಾಗಿ ಬದುಕುವ ಮಾರ್ಗಗಳನ್ನು ಹೇಳ್ಕೊಡುತ್ತೆ ಅಂತ ಹೇಳಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, read the poem at least 2-3 times so that you will understand the poem better and you would be able to answer any questions related to
this poem. I hope you have enjoyed the discussion of this poem. So, thank you.